ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಇದು ನನ್ನ ಹೊಸ ಚಾನಲ್. ನನ್ನ ಹೆಸರು ಸಾತ್ವಿಕ್ ಅಂತ. ನಾನು ಯೂಟ್ಯೂಬ್ನಲ್ಲಿ ನ್ಯೂ ಯೂಸರ್, ಹಾಗಾಗಿ ನನಗೆ ಈ ವಿಡಿಯೋಸ್ ಮಾಡೋದಾಗ್ಲಿ ಅಥವಾ ಇನ್ಫಾರ್ಮೇಶನ್ಸ್ ಕೊಡೋದಾಗ್ಲಿ ಅಷ್ಟಾಗಿ ನನಗೆ ನಾಲೆಜ್ ಇಲ್ಲ. ಇದು ನನ್ನ ಮೊದಲನೇ ವಿಡಿಯೋ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕೊಡೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ತಪ್ಪು ಅನ್ಸಿದ್ರೆ ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಫೋಟೋ ಎಡಿಟಿಂಗ್ ಅಂದ್ರೆ ಗ್ರೂಪ್ ಫೋಟೋಸ್, ನಿಮ್ಮ ಫ್ಯಾಮಿಲಿ ಗ್ರೂಪ್ ಫೋಟೋ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಫೋಟೋ ಆಗಿರ್ಬೋದು, ಅಥವಾ ಯಾವುದೇ ಗ್ರೂಪ್ ಫೋಟೋ ಆಗಿರ್ಬೋದು, ಅದರಲ್ಲಿ ನೀವು ಮಿಸ್ ಆಗಿರ್ತೀರ. ಆ ಮಿಸ್ ಆಗಿರೋ ಪ್ಲೇಸ್ ಅಲ್ಲಿ ನಿಮ್ಮನ್ನ ಹೇಗೆ ಆಡ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಪ್ರೊಸೆಸ್ಗೆ ನೀವು ಯಾವುದೇ ಸ್ಟುಡಿಯೋ ಆಗಲಿ ಅಥವಾ ಯಾವುದೇ ಸಾಫ್ಟ್ವೇರ್ನಾಗಲಿ ಯೂಸ್ ಮಾಡೋ ನೆಸೆಸರಿ ಇಲ್ಲ. ಇದು ಜಸ್ಟ್ ನಿಮ್ಮ ಮೊಬೈಲ್ ಫೋನ್ನಲ್ಲೇ ಇದನ್ನು ಮಾಡ್ಕೋಬಹುದು. ಈ ಪ್ರೊಸೆಸ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಪ್ರೊಸೆಸ್ 100% ನಿಮಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಇದು ಒಂದು 80 to 90% ನಿಮ್ಗೆ ವರ್ಕ್ ಆಗಬಹುದು. ಹಾಗೆ ಈ ವಿಡಿಯೋ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಇದನ್ನು ನೀವು ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಸ್ಮಾಲ್ ರಿಕ್ವೆಸ್ಟ್. ಹಾಗೆ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೆಟ್ಸ್ ಗೋ. ಮೊದಲಿಗೆ ನಿಮ್ಮ ಗ್ಯಾಲರಿನ ಓಪನ್ ಮಾಡ್ಕೋಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಗ್ರೂಪ್ ಫೋಟೋನ ಸೆಲೆಕ್ಟ್ ಮಾಡಿ. ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಈ ಫೋಟೋದಲ್ಲಿ ನಾನ್ ಮಿಸ್ಸಿಂಗ್, ಇದು ನಮ್ಮ ಫ್ಯಾಮಿಲಿ ಗ್ರೂಪ್ ಫೋಟೋ. ಈ ಫೋಟೋದಲ್ಲಿ ನಾನಿಲ್ಲ. ಈ ಫೋಟೋಗೆ ಈಗ ನನ್ನನ್ನು ಆಡ್ ಮಾಡ್ಕೊಳ್ತೇನೆ. ನೋಡ್ತಾ ಇರಿ ಯಾವ ಫೋಟೋ. ಇದು ನನ್ನ ಫೋಟೋ. ಇದಕ್ಕೆ ಈ ಫೋಟೋ ಸೆಟ್ ಆಗುತ್ತಾ ಅಂತ ನೋಡೋಣ. ಈ ಫೋಟೋನ ಈ ಫೋಟೋದಲ್ಲಿ ಆಡ್ ಮಾಡಬೇಕು. ಈಗ ಬ್ಯಾಕ್ ಬನ್ನಿ, ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಟೋರೀಸ್ ನ ಓಪನ್ ಮಾಡಿ. ಇದರಲ್ಲಿ ನೀವು ಯಾವ ಫೋಟೋನ ಆಡ್ ಮಾಡಬೇಕಿರೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ಫೋಟೋ. ಈಗ ಈ ಫೋಟೋನ ಸ್ವಲ್ಪ ಸ್ಮಾಲ್ ಮಾಡ್ಕೊಳ್ಳಿ, ಹಾಗೂ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಯಾವ ಆಂಗಲ್ ಬೇಕೋ ಆ ಆಂಗಲ್ಗೆ ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಅಡ್ಜಸ್ಟ್ ಆಗ್ತಾ ಇದೆ. ಅಡ್ಜಸ್ಟ್ ಆಯ್ತು. ಈಗ ಸೇವ್ ಮಾಡ್ಕೋಬೇಕು. ಸೇವ್ ಆಯ್ತು. ಬ್ಯಾಕ್ ಬನ್ನಿ. ಇವಾಗ ನೀವು ಪ್ಲೇಸ್ಟೋರ್ಗೆ ಹೋಗಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಅಪ್ಲಿಕೇಶನ್ ಯಾವುದು ಅಂದ್ರೆ ಫೇಸ್ ಆ್ಯಪ್ ಅಂತ. ನೀವು ಪ್ಲೇಸ್ಟೋರಿಗೆ ಹೋಗಿ ಫೇಸ್ ಆ್ಯಪ್ ಅಂತ ಸರ್ಚ್ ಮಾಡಬೇಕು. ಈ ಆ್ಯಪ್ನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ಈಗ ನಂದ್ರಲ್ಲಿ ಆಲ್ರೆಡಿ ಡೌನ್ಲೋಡೆಡ್ ಇದೆ. ನಾನು ಈಗ ಆ್ಯಪ್ನ ಓಪನ್ ಮಾಡ್ಕೊಳ್ತೇನೆ. ಓಪನ್ ಆಗ್ತಾ ಇದೆ. ಇದರಲ್ಲಿ ಗ್ಯಾಲರಿಗೆ ಹೋಗ್ಬೇಕು. ಗ್ಯಾಲರಿದಲ್ಲಿ ನೀವು ಗ್ರೂಪ್ ಫೋಟೋ ಯಾವ್ದು ಸೆಲೆಕ್ಟ್ ಮಾಡಿದ್ರು ಆ ಫೋಟೋನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಒಂದು ಫೇಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇವರನ್ನ ಸೆಲೆಕ್ಟ್ ಮಾಡ್ತೇನೆ. ಈಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು
ಬ್ಯಾಕ್ಗ್ರೌಂಡ್ ಅಂತ ಇಂಟರ್ಫೇಸ್ ಇರುತ್ತೆ. ಬ್ಯಾಕ್ಗ್ರೌಂಡ್ಸ್ ಬಂತು ನೋಡಿ. ಇದನ್ನ ಓಪನ್ ಮಾಡ್ಕೋಬೇಕು. ಇದರಲ್ಲಿ ಗ್ಯಾಲರೀಸ್ ಹೋಗ್ಬೇಕು. ಗ್ಯಾಲರೀಸ್ದಲ್ಲಿ ನೀವು ಯಾವ ಫೋಟೋನ ಎಡಿಟ್ ಮಾಡ್ಬೇಕಂತಿದ್ದೀರೋ ಆಡ್ ಮಾಡ್ಬೇಕಂತಿರೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆಯ್ತು. ಈಗ ಅದನ್ನ ಯಾವ ಜಾಗದಲ್ಲಿ ಅದನ್ನ ಆಡ್ ಮಾಡಬೇಕು ಆ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಜಾಗ ಪರ್ಫೆಕ್ಟ್ ಅನ್ಸುತ್ತೆ. ನಾನು ಈ ಜಾಗದಲ್ಲಿ ಈ ಫೋಟೋನ ಆಡ್ ಮಾಡ್ತೇನೆ. ಅದು ಸೈಜ್ ಮ್ಯಾಚ್ ಆಗಬೇಕು. ಒಂದು ಫೋಟೋ ಇನ್ನೊಂದು ಫೋಟೋ ಅಂದ್ರೆ ನಮ್ಗೆ ನೋಡುವಾಗ ವಾರ್ಡ್ ಅನ್ಸ್ಬಾರ್ದು, ಹಾಗೆ ಎಡಿಟ್ ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ಪ್ರೊಸೀಜರ್ ಇದೆ. ಈಗ ಇದರಲ್ಲಿ ಎರೈಸ್ ಅಂತ ಇರುತ್ತೆ, ಅದಕ್ಕೆ ಹೋಗ್ಬೇಕು. ನಂತರ ಪೇಂಟ್ ಅಂತ ಆಪ್ಷನ್ ಇರುತ್ತೆ, ಅದಕ್ಕೆ ಹೋಗ್ಬೇಕು. ಅದಕ್ಕೆ ಹೋಗಿ ಸೈಡ್ ಏನೇನೆಲ್ಲ ನಿಮ್ಗೆ ಫೋಟೋದಲ್ಲಿ ಎಕ್ಸ್ಟ್ರಾ ಕಾಣುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಪೇಂಟ್ ಆಪ್ಷನ್ಗೆ ಹೋಗಿ ಪೇಂಟ್ ಆಪ್ಷನ್ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳಿ. ಅದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರಿ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಅದು ಎಡಿಟ್ ಅಂತ ಅನ್ಸ್ಲೇಬಾರ್ದು, ಆ ರೀತಿ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ನಿಮ್ಗೆ ಎಲ್ಲೆಲ್ಲಿ ಡಲ್ ಅಂತ ಅನ್ಸುತ್ತೋ ಅಲ್ಲೆಲ್ಲ ಜೂಮ್ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು. ನಂತರ ಈಗ ಎರೈಸಿಗೆ ಬಂದು ಆ ಆ್ಯಡ್ ಆಗಿರೋ ಫೋಟೋ ಇರುತ್ತಲ್ವಾ, ಆ ಫೋಟೋ ಮೇಲೆ ಬಂದು ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಡಲ್ ಅಂತ ಎಲ್ಲೆಲ್ಲಿ ನಿಮ್ಗೆ ಕಾಣುತ್ತೋ ಅಲ್ಲೆಲ್ಲ ನೀವು ಕ್ಲೀನ್ ಮಾಡ್ಕೊಳ್ಬೇಕು. ಡಲ್ ಆಗಿ ಕಾಣಿಸೋ ಜಾಗ ಎಲ್ಲ ಕ್ಲೀನ್ ಆಗ್ಬೇಕು. ಸ್ವಲ್ಪ ಕೂಡ ಅದು ಎಡಿಟ್ ಅಂತ ಅನ್ಸ್ಬಾರ್ದು, ಆ ರೀತಿ. ಹಾಗೆ ಇದನ್ನ ಪೇಂಟು ಅಥವಾ ಎರೈಸು ಯಾವ್ದಾದ್ರು ಒಂದನ್ನು ಯೂಸ್ ಮಾಡಿಕೊಂಡು ಅದನ್ನ ಟಚ್ ಅಪ್ ಕೊಡಬೇಕು. ಈ ರೀತಿ ಟಚ್ ಅಪ್ ಕೊಡೋದು. ನೋಡಿ ಗೈಸ್, ಈಗ ಆಲ್ಮೋಸ್ಟ್ ಫೋಟೋ ರೆಡಿ ಆಗಿದೆ. ಇನ್ನು ಸ್ವಲ್ಪ ಬಾಕಿ ಇದೆ. ಇಲ್ಲೊಂದು ಸ್ವಲ್ಪ ಟಚ್ ಅಪ್ ಇದೆ. ಇದು ಟಚ್ ಅಪ್ ರೆಡಿ ಆಯ್ತು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಸ್ವಲ್ಪ ಬಾಕಿ ಇದೆ. ಇದನ್ನು ಕ್ಲೀನ್ ಮಾಡೋಣ. ಇದು ಕ್ಲೀನ್ ಆಯ್ತು. ನೋಡಿ ಫ್ರೆಂಡ್ಸ್, ಇದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಪೇಂಟ್ ಯೂಸ್ ಮಾಡಿ. ನೋಡಿ ಗೈಸ್, ಈಗ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಗ್ರೂಪ್ ಫೋಟೋನು ರೆಡಿ. ಈಗ ಫೈನಲಿ ಅಪ್ಲೈ ಅಂತ ಮಾಡಿ, ಇದಕ್ಕೆ ಬೇಕಾದ್ರೆ ಪೇಂಟ್ ಆಪ್ಷನ್ಗೆ ಹೋಗ್ಬೇಕು. ಪೇಂಟ್ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ, ಅಲ್ಲಿ ಹೋಗ್ಬೇಕು. ಪೇಂಟ್ ಆಪ್ಷನ್. ಸಾರಿ ಗೈಸ್, ಈ ಆಪ್ಷನ್ ಈಗ ಯೂಸ್ ಮಾಡೋದಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಸಾರಿ. ಈಗ ಬ್ಯಾಕ್ ಬರೋಣ. ಮತ್ತೆ ಬ್ಯಾಕ್ಗ್ರೌಂಡಿಗೆ ಹೋಗ್ಬೇಕು. ಬ್ಯಾಕ್ಗ್ರೌಂಡ್ಸ್, ಇದರಲ್ಲಿ ಗ್ಯಾಲರಿಗೆ ಇದಕ್ಕೆ ಹೋಗ್ಬೇಕು. ಫೋಟೋನ ಸೆಲೆಕ್ಟ್ ಮಾಡಿರ್ತೇವಲ್ಲ, ಅಲ್ಲಿ ಎರೈಸ್ ಬಟನ್ ಮೇಲೆ ಹೋಗ್ಬೇಕು. ಎರೈಸ್ ಇನ್ನೊಂದ್ಸಲ ನೋಡ್ಕೊಳ್ಳಿ ಏನಾದ್ರೂ ಚೇಂಜಸ್ ಆಗಿದೆಯಾ ಅಂತ. ಚೇಂಜಸ್ ಏನು ಆಗ್ಲಿಲ್ವಾ? ಹಾಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಅಪ್ಲೈ ಕ್ಲಿಕ್ ಮಾಡಬೇಕು. ಅಪ್ಲೈ ಕ್ಲಿಕ್ ಮಾಡಿ ಅಪ್ಲೈ
ಕ್ಲಿಕ್ ಮಾಡಿ ಅದನ್ನು ಸೇವ್ ಮಾಡ್ಕೋಬಹುದು. ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಬೇಕಾದ್ರೆ ರೇಟಿಂಗ್ಸ್ ಕೊಡಬಹುದು ನಿಮ್ಗೆ ಇಷ್ಟ ಆದ್ರೆ ಇದರಲ್ಲಿ ಸೇವ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಇದೆ. ಏನಂದ್ರೆ ಅದು ಫೇಸ್ ಆಪ್ ಅನ್ನೋ ವಾಟರ್ ಮಾರ್ಕ್ ಬರುತ್ತೆ. ನೀವು ಅದ ವಾಟರ್ ಮಾರ್ಕ್ ಬರಬಾರ್ದು ಅಂತ ಇದ್ರೆ ಅದನ್ನ ನೀವು ಸೇವ್ ಮಾಡಬೇಡಿ. ಈ ರೀತಿ ಬ್ಯಾಕ್ ಬಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಮತ್ತೆ ಬ್ಯಾಕ್ ಬನ್ನಿ, ಕಂಪ್ಲೀಟ್ ಆಗಿ ಆಪ್ ಕ್ಲೋಸ್ ಮಾಡಿ ಬ್ಯಾಕ್ ಬನ್ನಿ. ಈಗ ಗ್ಯಾಲರಿ ಓಪನ್ ಮಾಡಬೇಕು. ಗ್ಯಾಲರಿಯಲ್ಲಿ ಆ ಫೋಟೋನ ಸ್ಕ್ರೀನ್ ಶಾಟ್ ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಕ್ರಾಪ್ ಮಾಡ್ಕೋಬೇಕು. ಕ್ರಾಪ್ ಆಯ್ತು. ಈಗ ಮತ್ತೊಮ್ಮೆ ಫೇಸ್ ಆಪ್ ಅಪ್ಲಿಕೇಶನ್ ನ ಓಪನ್ ಮಾಡ್ಕೋಬೇಕು. ನೋಡಿ ಗೈಸ್, ಈ ರೀತಿ ಆಗಿರುತ್ತೆ. ಇನ್ನು ಕ್ಲಿಯರ್ ಆಗಬೇಕಾದ್ರೆ ಇನ್ನೊಮ್ಮೆ ಇನ್ನೊಂದ್ಸಲ ಫೇಸ್ ಆಪ್ ಅಪ್ಲಿಕೇಶನ್ ನ ಓಪನ್ ಮಾಡಿ. ಇದರಲ್ಲಿ ನಿಮ್ಮ ಯಾವ ಫೇಸ್ ನ ಆಡ್ ಮಾಡಿರ್ತಾರೋ ಆ ಫೇಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಇಂಟರ್ಫೇಸ್ ನಲ್ಲಿ ಲಾಸ್ಟಿಗೆ ಪೇಂಟ್ ಅನ್ನೋ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಹೋಗ್ಬೇಕು. ಅಲ್ಲಿ ಕಲರ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬ್ಲ್ಯಾಕ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಗೈಸ್, ಈಗ ನಾವು ಅದನ್ನ ಆಡ್ ಮಾಡಿರೋ ಫೋಟೋ ಇರುತ್ತಲ್ಲ ಅದರಲ್ಲಿ ಕಲರ್ ನ ಪೇಂಟ್ ಮಾಡಬೇಕು. ಆ ರೀತಿ ಫೋಟೋ ಮ್ಯಾಚ್ ಆಗ್ಬೇಕು. ಅದು ಅಲ್ಲಿರೋ ಗ್ರೂಪ್ ಫೋಟೋಗಳಿಗೆ ಅದೆಲ್ಲ ಫೇಸ್ಗೆ ಮ್ಯಾಚ್ ಆಗೋ ಹಾಗೆ ಅದನ್ನ ಪೇಂಟ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಕಿನ್ ಟೋನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದಕ್ಕೆ ಹೋಗ್ಬೇಕು. ಅದು ಸ್ಕಿನ್ ಟೋನ್ ಅನ್ನೋದು ಇದು ಆಪ್ಷನಲ್, ಬೇಕಾದ್ರೆ ಮಾಡಬಹುದು, ಇಲ್ಲಾಂದ್ರೆ ಇಲ್ಲ. ನಾನು ಎಕ್ಸಾಂಪಲ್ ನಿಮ್ಗೆ ಒಂದು ಬ್ರೌನ್ ಕಲರ್ ಸೆಲೆಕ್ಟ್ ಮಾಡಿ ತೋರಿಸ್ತೇನೆ. ನೋಡಿ ಗೈಸ್, ನಾನು ಬ್ರೌನ್ ಕಲರ್ ಮಾಡ್ತಾ ಇದ್ದೇನೆ. ಇಲ್ಲ ಗೈಸ್, ಈ ಕಲರ್ ಅಷ್ಟು ಚೆನ್ನಾಗಿ ಸೂಟ್ ಆಗಲ್ಲ, ಹಾಗಾಗಿ ನಾನು ಇದನ್ನ ರಿಮೂವ್ ಮಾಡ್ತೇನೆ. ಇದು ಮಾಡ್ಲೇಬೇಕಂತ ಏನಿಲ್ಲ. ನಿಮ್ಗೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಕಲರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಇದರಲ್ಲಿ ಮಾಡ್ಕೋಬಹುದು. ನಾನು ಇದನ್ನ ರಿಮೂವ್ ಮಾಡ್ತೇನೆ. ನೋಡಿ ಗೈಸ್, ಅದು ಸ್ಕಿನ್ ಟೋನ್ ರಿಮೂವ್ ಆಯ್ತು. ಈಗ ಬ್ಯಾಕ್ ಬಂದು ಮತ್ತೆ ಅದನ್ನ ಸ್ಕ್ರೀನ್ ಶಾಟ್ ಹೊಡ್ಕೋಬೇಕು. ನಂತರ ಕಂಪ್ಲೀಟ್ಲಿ ಬ್ಯಾಕ್ ಬಂದು ಮತ್ತೊಂದ್ಸಲ ಗ್ಯಾಲರಿಗೆ ಹೋಗಿ ಆ ಫೋಟೋನ ಸೆಲೆಕ್ಟ್ ಮಾಡಿ ಅದನ್ನ ಕ್ರಾಪ್ ಮಾಡ್ಕೋಬೇಕು. ಒಂದ್ಸಲ ಅದನ್ನ ನೀಟಾಗಿ ಕ್ರಾಪ್ ಮಾಡಿಕೊಂಡು ನಂತರ ಸೇವ್ ಮಾಡಬೇಕು. ನೋಡಿ ಗೈಸ್, ಫೋಟೋ ಸೇವ್ ಆಯ್ತು. ಫೋಟೋ ಸೇವ್ ಆಗಿದೆ. ನೋಡಿ ಗೈಸ್, ಈಗ ಡಿಫರೆನ್ಸ್ ನೋಡಿ. ನೋಡಿ ಗೈಸ್, ಝೂಮ್ ಮಾಡ್ತಾ ಇದ್ದೇನೆ. ನೋಡಿ ಗೈಸ್, ಆವಾಗ ನಾನು ಇರ್ಲಿಲ್ಲ, ಈಗ ನಾನು ಆಡ್ ಆಗಿದ್ದೇನೆ. ನೋಡಿ ಗೈಸ್, ಈ ತರ ನೀವು ನಿಮ್ಮನ್ನ ಆಡ್ ಮಾಡ್ಕೋಬಹುದು. ನಿಮ್ಗೆ ಮೊದಲಿನ ಫೋಟೋ ತೋರಿಸ್ತೇನೆ ಬೇಕಾದ್ರೆ. ಮೊದಲಿನ ಫೋಟೋ ಇದು. ಇದರಲ್ಲಿ ನೋಡಿ ಗೈಸ್, ಈ ಪ್ಲೇಸ್ ಅಲ್ಲಿ ನಾನಿಲ್ಲ. ಈ ಫೋಟೋದಲ್ಲಿ ನೋಡಿ, ಈ ಪ್ಲೇಸ್ ಅಲ್ಲಿ ನಾನಿದ್ದೇನೆ. ಸೊ ಈ ರೀತಿ ನಿಮ್ಮನ್ನ ನೀವು ಆಡ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ಅಂತಲ್ಲ, ನೀವು ಯಾರನ್ನಾದ್ರೂ ಈ ರೀತಿ ಆಡ್ ಮಾಡಬಹುದು ಮಿಸ್ಸಿಂಗ್ ಆಗಿರೋರ. ಇದು ಗೈಸ್ ಪ್ರೊಸೆಸ್. ಇದನ್ನ ನೀವು ಈಸಿಯಾಗಿ ನಿಮ್ಮ ಮನೆಯಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಇದನ್ನ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಮಾಡ್ಕೋಬಹುದು. ಯಾವುದೇ ಸ್ಟುಡಿಯೋ ಆಗ್ಲಿ ಯಾವುದೇ ಸಾಫ್ಟ್ವೇರ್ ಆಗ್ಲಿ ಇದಕ್ಕೆ ನೆಸೆಸರಿ ಇಲ್ಲ. ಫೈನಲಿ ಫೋಟೋ ರೆಡಿ ಆಗಿದೆ ಗೈಸ್.
ಸೊ ನೋಡಿದ್ರಲ್ವಾ ಗೈಸ್, ಇದು ಫೋಟೋ ಎಡಿಟಿಂಗ್ ಮಾಡೋ ವಿಧಾನ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ನನ್ನ ಮೇಲೆ ಹೀಗೆ ಇರಲಿ. ಅಂಡ್ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳನ್ನು ನೀವು ಸುಲಭವಾಗಿ ನೋಡಬಹುದು. ಅಂಡ್ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.